ಅಂದರೆ ಜೂನ್ 4ರಂದು ನಮ್ಮ ಮೈಸೂರು ಸಂಸ್ಥಾನದ ಜನಪ್ರಿಯ ಮಹಾರಾಜರು, ನಮ್ಮ ಮಂಡ್ಯ ಜಿಲ್ಲೆಯ ಅನ್ನದಾತರು ಆಗಿರ್ತಕ್ಕಂಥ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಜನ್ಮದಿನಾಚರಣೆ. ಆ ಒಂದು ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಇಡೀ ನಾಡಿನಾದ್ಯಂತ, ಇಡೀ ಜಿಲ್ಲೆಯಾದ್ಯಂತ ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಸರ್ಕಾರದ ವತಿಯಿಂದ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಈ ಒಂದು ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡಬೇಕು ಅಂತೇಳಿ ಜಿಲ್ಲೆಯ ಜನರಲ್ಲಿ ಮನವಿ ಮಾಡಬೇಕು ಅಂತೇಳಿ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಆತ್ಮೀಯರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಮ್ಮ ದೇಶ ಕಂಡಂಥ ಅತ್ಯುತ್ತಮ ಜನಸ್ನೇಹಿ, ಜನಪ್ರಿಯ ಮಹಾರಾಜರು. ಶಿಕ್ಷಣ, ಆರೋಗ್ಯ, ನೀರಾವರಿ, ಕೃಷಿ, ಕೈಗಾರಿಕೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥವರು. ಅನೇಕ ಅಭಿವೃದ್ಧಿ ಯೋಜನೆಯಲ್ಲೂ ಕೂಡ ತಮ್ಮದೇ ಆದಂಥ ಸಾಧನೆಯನ್ನು ನೀಡಿರ್ತಕ್ಕಂಥ ಸಾಧನೆಯ ಸರದಾರ, ಅಭಿವೃದ್ಧಿ ಹರಿಕಾರ ಅಂತ ಹೇಳಿದರೆ ತಪ್ಪಾಗಲಾರದು. ಹಾಗಾಗಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರನ್ನ ನಾವು ನೆನ್ಕೊಳ್ಬೇಕಾಗ್ತದೆ, ಸ್ಮರಿಸಬೇಕಾಗ್ತದೆ, ಪೂಜಿಸಬೇಕಾಗ್ತದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅಪಾರ. ಇಡೀ ಮೈಸೂರು ಸಂಸ್ಥಾನಕ್ಕೆ ಅವರು ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಅಪಾರ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಗೆ, ಮಂಡ್ಯ ಜಿಲ್ಲೆ ಉದಯ ಆಗಬೇಕಾದ್ರೆ, ನಿರ್ಮಾಣ ಆಗಬೇಕಾದ್ರೆ ಅವರೇ ಕಾರಣಕರ್ತರು. ಅದ್ರ ಜೊತೆಯಲ್ಲಿ ಮೈಸೂರು ಸಕ್ಕರೆ ಕಾರ್ಖಾನೆ ಮತ್ತು ಬೆಳಗೊಳದ ಪೇಪರ್ ಮಿಲ್ಲು ಹಾಗೂ ಶಿಂಸಾದಲ್ಲಿ ವಿದ್ಯುತ್ ಉತ್ಪಾದನೆ, ಅದೇ ರೀತಿ ಅನೇಕ ಜಿಲ್ಲಾದ್ಯಂತ ಶಾಲೆಗಳು, ಕಾಲೇಜುಗಳು, ಕೆರೆ ಕಟ್ಟೆಗಳು, ಈಗ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ನಮ್ಮ ಜಿಲ್ಲೆಯ ಜನರಿಗೆ ಅನ್ನದಾತರಾಗಿದ್ದಾರೆ. ಹಾಗಾಗಿ ಅವ್ರನ್ನ ನಾವು ನೆನ್ಕೊಳ್ಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಕಳೆದ 2-3 ವರ್ಷಗಳ ಹಿಂದೆ ಬರ ಬಂದಾಗ ತಾವು ನೋಡಿದ್ದೀರಿ, ಕೇವಲ 6 ತಿಂಗಳು ನಾವು ಆ ಬರವನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ. ಎಷ್ಟೋ ಭೂಮಿಗಳು ಬರಡಾದವು, ತೆಂಗು ಮತ್ತು ಇನ್ನಿತರ ಬೆಳೆಗಳು ಹಾಳಾದವು, ಬೋರ್ವೆಲ್ಗಳು ಬತ್ತುವುದು. 6 ತಿಂಗಳು ನಾವು ಛೇದಿಸ್ಕೊಳ್ಳಿಕ್ಕಾಗಲಿಲ್ಲ. ಅಂಥದ್ರಲ್ಲಿ ಈ ಒಂದು ನೀರಾವರಿ ಯೋಜನೆಯನ್ನು ಅಥವಾ KRS ನಿರ್ಮಾಣವನ್ನು ಮಾಡದೇ ಹೋಗಿದ್ದರೆ ನಮ್ಮ ಮಂಡ್ಯ ಜಿಲ್ಲೆಯ ಜನ ಈಗಲೂ ಕೂಡ ಬರಡು ಭೂಮಿಯಿಂದ ನಾವು ನರಳಬೇಕಾಗೋದು, ನಮ್ಮ ಜೀವನ ಭಾಳ ಕಷ್ಟಕರವಾಗಿರ್ತಿತ್ತು. ಅಂಥ ನಮ್ಮ ಜಿಲ್ಲೆಯ ಜನರನ್ನು ಒಂದು ಸಮೃದ್ಧಿಗೊಳಿಸ್ತಕ್ಕಂಥ ಕೆಲಸವನ್ನು ನೀರಾವರಿ ಯೋಜನೆಗಳ ಮೂಲಕ, ಅನೇಕ ಅಭಿವೃದ್ಧಿಯ ಮೂಲಕ, ಶಿಕ್ಷಣ, ಆರೋಗ್ಯ, ನಾನು ಹೇಳಿದಾಗೆ ಅನೇಕ ಕೈಗಾರಿಕೆಗಳು, ಇಂಥ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದ್ರ ಮೂಲಕ ನಮ್ಮ ಜಿಲ್ಲೆಯ ಜನರಿಗೆ ಅನ್ನದಾತರಾಗಿದ್ದಾರೆ. ನಾವು ಪ್ರತಿಯೊಬ್ಬರು ಕೂಡ ಮಂಡ್ಯ ಜಿಲ್ಲೆಯ ಜನ ಅವ್ರು ನೆನ್ಕೊಳ್ಬೇಕು, ಸ್ಮರಿಸಬೇಕು. ಪ್ರತಿನಿತ್ಯವೂ ಕೂಡ ನಾವು ಅಟ್ಲೀಸ್ಟ್ ಅವ್ರಿಗೆ ನಾವು ಎದ್ದಾಗ ನಾವು ದೇವರಿಗೆ ನಮಸ್ಕಾರ ಮಾಡ್ತೀವೋ, ಅದೇ ರೀತಿ ಪೂಜ್ಯ ನಾಲ್ವಡಿ ಕೃಷ್ಣ ಒಡೆಯವರು ಕೂಡ ನಾವು ಒಂದು ಕೈ ಮುಗಿದು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ, ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಇವತ್ತು ನಮ್ಮ ನಾಡಿನಾದ್ಯಂತ ನಾವು ನೋಡ್ತಾ ಇದ್ದೇವೆ, ಅನೇಕ ಚಲನಚಿತ್ರ ನಟರನ್ನು ಓಲೈಸ್ತಾರೆ, ಮೆರವಣಿಗೆ ಮಾಡ್ತಾರೆ, ಪೂಜಿಸ್ತಾರೆ. ಅದು ರಾಜಕಾರಣಿಗಳನ್ನ ಮೆರವಣಿಗೆ ಮಾಡ್ತಾರೆ, ಪೂಜಿಸ್ತಾರೆ, ಗೌರವಿಸ್ತಾರೆ. ಅಭಿಮಾನ ಇರಲಿ, ಎಲ್ಲರ ಬಗ್ಗೆ ಇರಲಿ, ಚಲನಚಿತ್ರ ನಟರ ಬಗ್ಗೂ ಇರಲಿ, ರಾಜಕಾರಣಿಗಳ ಬಗ್ಗೂ ಇರಲಿ, ಕ್ರೀಡಾಪಟುಗಳ ಬಗ್ಗೂ ಇರಲಿ, ಎಲ್ಲರ ಬಗ್ಗೂ ಅಭಿಮಾನ ಇರಲಿ, ತಪ್ಪೇನಿಲ್ಲ. ಆದರೆ ನಮಗೆ ಜೀವನ ಕೊಟ್ಟಂಥ, ನಮ್ಮ ಬದುಕು ಹಸನಾಗಲಿಕ್ಕೆ ಅವರು ಏನು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ಮಹಾರಾಜರು. ಇಡೀ ದೇಶದಲ್ಲೇ ನಾವು ಅಪರೂಪದ ಮಹಾರಾಜರು ನಮ್ಮ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಅವ್ರ ಮನೆಯ ಒಡವೆಗಳನ್ನು ತಗೊಂಡೋಗಿ ಮಾರಾಟ ಮಾಡಿ KRS ನಿರ್ಮಿಸಿದಂಥವರು ನಮ್ಮ ಮಹಾರಾಜರು. ಹಾಗಾಗಿ ಇವತ್ತು ನಾವು ಪ್ರತಿಯೊಬ್ಬರು ಕೂಡ ಅನ್ನ ತಿನ್ಬೇಕಾದ್ರೆ ನೆನ್ಕೊಳ್ಬೇಕು. ಅಂಥ ಮಹಾರಾಜರನ್ನ ನೆನೆಯಬೇಕಾದ್ರು ನಮ್ಮ ಆದ್ಯ ಕರ್ತವ್ಯ. ಅಂಥವ್ರನ್ನ ನೆನೆದರೆ ನಾವು ಯಾರ್ಯಾರನ್ನೋ ಪೂಜಿಸ್ತೀವಿ, ಯಾರ್ಯಾರನ್ನೋ ವೈಭವಿಸ್ತೀವಿ. ಕೇವಲ ಕ್ಷಣಿಕ ಸಹಾಯಕ್ಕೋಸ್ಕರ, ಕ್ಷಣಿಕ ಅನುಕೂಲ ಪಡ್ಕೊಂಡೋದಕ್ಕೋಸ್ಕರ ನಾವು ನೆನಿತೀವಿ. ಆದರೆ ಜೀವನ ಪರ್ಯಂತ ನಮ್ಮ ಮಕ್ಕಳು, ಮೊಮ್ಮಕ್ಕಳು ಜೀವನ ಪರ್ಯಂತ ನಾವು ನೆಮ್ಮದಿ ಜೀವನ ಮಾಡಲಿಕ್ಕೆ ಅನುಕೂಲ ಕಲ್ಪಿಸ್ಕೊಟ್ಟಂಥ ನಮ್ಮ ಮಹಾರಾಜರನ್ನ ನಾವು ನೆನ್ಕೊಳ್ಬೇಕು ಅಂತೇಳಿ ಜಿಲ್ಲೆಯ ಜನರಲ್ಲಿ ನಾನು ಮನವಿ ಮಾಡ್ತಿದ್ದೇನೆ. ಹಾಗಾಗಿ ಜೂನ್ 4ರಂದು ಇಡೀ ಜಿಲ್ಲಾದ್ಯಂತ, ಹಳ್ಳಿಗಳಲ್ಲಿ, ಪಟ್ಟಣ ಪ್ರದೇಶಗಳಲ್ಲಿ, ವಾರ್ಡ್ಗಳಲ್ಲಿ, ಇಡೀ ಜಿಲ್ಲಾದ್ಯಂತ ಪೂಜ್ಯರಾದಂಥ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ರಾಜರ್ಷಿ, ನಮ್ಮ ಮಹಾತ್ಮ ಗಾಂಧೀಜಿಯವರು ರಾಜರ್ಷಿ ಅಂತೇಳಿ ಬಿರುದನ್ನು ಕೊಟ್ಟಂಥವ್ರು. ನಾಲ್ವಡಿ ಕೃಷ್ಣ ಒಡೆಯರಂಥ ಮಹಾರಾಜರಿದ್ದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕಾಗಿಲ್ಲ. ಅಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ, ಜನಸ್ನೇಹಿಯಾಗಿ ಆಡಳಿತವನ್ನು ಮಾಡಿದ್ದಾರೆ, ಜನರಿಗೋಸ್ಕರ ಅವ್ರ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಇಂಥ ಮಹಾರಾಜರು ಅತಿ ಅಪರೂಪ, ರಾಜಶ್ರೀ ಅಂತೇಳಿ ಬಿರುದು ಕೊಟ್ಟಂಥವರು ಮಹಾತ್ಮ ಗಾಂಧೀಜಿಯವರು. ಅಂತಹ ಒಬ್ಬ ನಾಲ್ವಡಿ ಮಹಾರಾಜರನ್ನು ನೆನ್ಕೊಳ್ಬೇಕಾದ್ದು ನಮ್ಮೆಲ್ಲ ಕರ್ತವ್ಯ. ಹಾಗಾಗಿ ನಾವು ಪ್ರತಿ ಹಳ್ಳಿಗಳಲ್ಲೂ ಕೂಡ, ಮನೆಗಳಲ್ಲೂ ಕೂಡ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಆಗ ನಮ್ಮ ಜೀವನ ಪಾವನ ಆಗ್ತದೆ ಅಂತಕ್ಕಂಥ ಭಾವನೆ ಇಟ್ಕೊಂಡು
ನಾವೆಲ್ಲರೂ ಕೂಡ ಅವ್ರನ್ನ ಗೌರವಿಸ್ತಕ್ಕಂಥ ಅವ್ರ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತೇಳಿ ಜಿಲ್ಲೆಯ ಅಥವಾ ವಸತಿ ಶಾಲೆಗಳಲ್ಲಿ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ನಾಡ ಕಚೇರಿಗಳಲ್ಲಿ ಮತ್ತು ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಕಚೇರಿಗಳಲ್ಲಿ ಶ್ರೀ ನಾಲ್ವಡಿಯವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡುವಂಥ ಒಂದು ಆದೇಶವನ್ನು ಹೊರಡಿಸಬೇಕು. ಆ ಶಾಲಾ ಕಾಲೇಜುಗಳಲ್ಲೂ ಕೂಡ ಉಪನ್ಯಾಸ ಅವ್ರ ಬಗ್ಗೆ ನಡೀಬೇಕು. ಕೇವಲ ಒಂದು ಅರ್ಧ ಗಂಟೆ 1 ಗಂಟೆ ಆ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ವಸತಿ ಶಾಲೆಗಳಲ್ಲಿ ನಾಲ್ವಡಿಯವರು ಕೊಟ್ಟಂಥ ಕೊಡುಗೆಗಳು, ಅವ್ರ ಸಾಧನೆಗಳನ್ನು ಒಂದು ಉಪನ್ಯಾಸ ಮಾಡಿದ್ರೆ ಇಂದಿನ ವಿದ್ಯಾರ್ಥಿಗಳು, ಮುಂದಿನ ಯುವಜನರು, ಈ ದೇಶ ಸತ್ಪ್ರಜೆಗಳು ಅವರಿಗೆ ಅವರ ಕೊಡುಗೆಯನ್ನು ಸಾಧನೆಯನ್ನು ಮನವರಿಕೆ ಮಾಡಿಕೊಟ್ಟಂತಾಗ್ತದೆ. ಹಾಗಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ವಸತಿ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳು, ನಾಡ ಕಚೇರಿಗಳು, ಎಲ್ಲ ಇಲಾಖೆಗಳಲ್ಲೂ ಕೂಡ ಶ್ರೀ ನಾಲ್ವಡಿ ಕೃಷ್ಣ ಒಡೆಯರವರ ಜಯಂತಿ ಆಚರಣೆ ಮಾಡ್ತಕ್ಕಂಥ ಒಂದು ಸುತ್ತೋಲೆಯನ್ನು ಆದೇಶವನ್ನು ಹೊರಡಿಸಬೇಕು ಅಂತೇಳಿ ನಾನು ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿಗಳು ಕೂಡ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಮನವಿ ಮಾಡ್ತೇವೆ. ಅವರು ಕೂಡ ಮನವಿ ಸಲ್ಲಿಸಿದ್ದೇವೆ.